ನಾನೆಲ್ಲೂ ಓಡಿ ಹೋಗಿಲ್ಲ. ಮಲ್ಲಿಕಾರ್ಜುನ್ ಮುತ್ಯ ರಿಯಾಕ್ಟ್ ಮಾಡಿದ್ದಾರೆ. ಅಜ್ಞಾತ ಸ್ಥಳದಿಂದ ಮಲ್ಲಿಕಾರ್ಜುನ್ ಮುತ್ಯ ವಿಡಿಯೋ ರಿಲೀಸ್. ನಾನೆಲ್ಲೂ ಓಡಿ ಹೋಗಿಲ್ಲ. ಮಲ್ಲಿಕಾರ್ಜುನ್ ಮುತ್ಯ ರಿಯಾಕ್ಷನ್. ಅಜ್ಞಾತ ಸ್ಥಳದಿಂದ ಮಲ್ಲಿಕಾರ್ಜುನ್ ಮುತ್ಯ ವಿಡಿಯೋ ರಿಲೀಸ್. ನನ್ನ ಶ್ರೀಮಠದ ಭಕ್ತಾದಿಗಳೇ, ಯಾವುದೇ ಆತಂಕ ಪಡಬೇಡಿ. ನಾನು ಇಲ್ಲೇ ಲೋಕಲ್ಲೇ ಇದ್ದೀನಿ, ಪರಾರಿಯಾಗಿಲ್ಲ. ಮಠದಲ್ಲಿ ಸಾಮೂಹಿಕ ಮದುವೆಯ ಕಾರ್ಡ್ ಕೊಡಲು ಬಂದಿದ್ದೇನೆ. ಪೊಲೀಸ್ ಸಿಬ್ಬಂದಿ ನೋಟಿಸ್ ನೀಡಲಿದ್ದಾರೆ ಎಂದು ಕೇಳಿದ್ದೇನೆ. ಖಂಡಿತ ಪೊಲೀಸರು ಕರೆದಾಗ ಹೋಗಲು ಸಿದ್ಧನಿದ್ದೇನೆ. ಈ ವಿಷಯದ ಬಗ್ಗೆ ಆತಂಕ ಪಡೋ ಅಗತ್ಯ ಇಲ್ಲ. ನೀವು ಆತಂಕ ಪಡಬೇಡಿ, ನಾನು ತಪ್ಪು ಮಾಡಿಲ್ಲ. ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ್ ಮುತ್ಯ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಒಂದು ಅಜ್ಞಾತ ಸ್ಥಳದಿಂದ ಮಲ್ಲಿಕಾರ್ಜುನ್ ಮುತ್ಯ ವಿಡಿಯೋ ರಿಲೀಸ್ ಮಾಡಿರುವಂತದ್ದು. ನಾನೆಲ್ಲೂ ಓಡಿ ಹೋಗಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಅಜ್ಞಾತ ಸ್ಥಳ, ಅದು ಯಾವ ಸ್ಥಳದಿಂದ ಮಾಡಿದ್ದಾರೆ ವಿಡಿಯೋ ಅನ್ನೋದು ಕೂಡ ಗೊತ್ತಾಗಿಲ್ಲ. ಮತ್ತು ಶ್ರೀಮಠದ ಭಕ್ತಾದಿಗಳು ಆತಂಕ ಪಡೋದು ಬೇಡ, ನಾನೆಲ್ಲೂ ಓಡ್ ಹೋಗಿಲ್ಲ, ನಾನು ಲೋಕಲಲ್ಲೇ ಇದ್ದೀನಿ, ನಾನೆಲ್ಲೂ ಪರಾರಿಯಾಗಿಲ್ಲ, ಪರಾರಿಯಾಗೋದಕ್ಕೆ ಟ್ರೈ ಮಾಡಿಲ್ಲ. ಮಠದಲ್ಲಿ ಸಾಮೂಹಿಕ ಮದುವೆ ಇದೆ, ಅದರ ಕಾರ್ಡ್ ಕೊಡಲು ಬಂದಿದ್ದೇನೆ ಅಂತ ವಿಡಿಯೋ ಮೂಲಕ ತಿಳಿಸಿರುವಂತದ್ದು. ಪೊಲೀಸ್ ಸಿಬ್ಬಂದಿ ನೋಟಿಸ್ ನೀಡಲಿದ್ದಾರೆ ಅನ್ನೋದನ್ನ ನಾನು ಕೇಳಿದ್ದೇನೆ. ನಾನೇನ್ ಹೆದರಲ್ಲ, ಯಾಕೆಂದ್ರೆ ನಾನು ತಪ್ಪು ಮಾಡಿಲ್ಲ. ಪೊಲೀಸರು ಕರೆದಾಗ ಖಂಡಿತ ಹೋಗ್ಲು ಸಿದ್ಧನಿದ್ದೇನೆ ಅಂತ ಈಗ ಅಜ್ಞಾತ ಸ್ಥಳದಿಂದ ಮಲ್ಲಿಕಾರ್ಜುನ್ ಮುತ್ಯ ವಿಡಿಯೋವನ್ನ ರಿಲೀಸ್ ಮಾಡಿರುವಂತದ್ದು. ನಮಸ್ಕಾರ, ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ, ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದ್ರೆ, ನಾನು ಎಲ್ಲಿಲ್ಲ, ನಾನು ಲೋಕಲ್ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿ ಶ್ರೀಮಠದ ಮಾಲ್ರೋಜ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳ್ಪಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗ ಬಾರಂತ ಕೇಳಿಪಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೆ ನಮಸ್ಕಾರ. ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ್ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ, ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದ್ರೆ, ನಾನು ಎಲ್ಲಿಲ್ಲ, ನಾನು ಲೋಕಲ್ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿ ಶ್ರೀಮಠದ ಮಾಲ್ರೋಜ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳ್ಪಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗ ಬಾರಂತ ಕೇಳಿಪಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೆ ನಮಸ್ಕಾರ. ಮಲ್ಲಿಕಾರ್ಜುನ್ ಮುತ್ಯ ರಿಯಾಕ್ಟ್ ಮಾಡಿದ್ದಾರೆ. ಈ ನಡುವೆ ಅವರ ವಿಡಿಯೋ ಒಂದು ವೈರಲ್ ಆಗಿತ್ತು. ಬಾಲಕಿಯ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅನ್ನುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ರಿಲೀಸ್ ಆಗಿತ್ತು. ಈ ಬೆನ್ನಲ್ಲೇ ಸಾಕಷ್ಟು ಕಮೆಂಟ್ಗಳು, ನಾನಾ ರೀತಿಯ ಅಭಿಪ್ರಾಯಗಳು ಉಂಟಾದವು. ಜೊತೆಗೆ ಇದು ಒಂದು ರೀತಿಯ ಶಾಕಿಂಗ್ ಚರ್ಚೆಗೂ ಕೂಡ ಕಾರಣವಾಯಿತು. ಇದೇ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ನನ್ನನ್ನು ಹುಡುಕ್ತಿದ್ದಾರೆ ಅಂತ ಗೊತ್ತಾಯಿತು, ಮಠಕ್ಕೆ ಕರೆದಿದ್ದಾರೆ, ಮಠಕ್ಕೆ ಕರೆ ಬಂದಿದೆ ಅಂತ ಗೊತ್ತಾಗಿದೆ. ನಾನು ಪೊಲೀಸರು ಕರೆದಾಗ ಹೋಗ್ತೀನಿ, ನಾನೆಲ್ಲೂ ಪರಾರಿಯಾಗಿಲ್ಲ, ಲೋಕಲಲ್ಲೇ ಇದ್ದೀನಿ. ಯಾವುದೋ ಸಮಾರಂಭ ಇದೆ, ಮದುವೆನೋ ಏನೋ ಸಾಮೂಹಿಕ ಮದುವೆಯನ್ನ ಮಠದಲ್ಲಿ, ಸೊ ಹಾಗಾಗಿ ಕಾರ್ಡ್ ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತ ಈಗ ಮಲ್ಲಿಕಾರ್ಜುನ್ ಮುತ್ಯ ವಿಡಿಯೋ ಮೂಲಕ ರಿಯಾಕ್ಟ್ ಮಾಡಿರುವಂಥದ್ದು.